ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಕಲ್ಲು ಗಣಿಗಾರಿಕೆಗೆ 59, ಮರಳುಗಾರಿಕೆಗೆ 42 ಪರವಾನಗಿ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಕಲ್ಲು ಮತ್ತು ಮರಳುಗಾರಿಕೆ ಸಮಸ್ಯೆ ಬಹುತೇಕ ಪರಿಹಾರಗೊಂಡಿದೆ. ಜಿಲ್ಲೆಯಲ್ಲಿ ಕೆಂಪುಕಲ್ಲು ಗಣಿಗಾರಿಕೆಗೆ ಈಗಾಗಲೇ 59 ಪರವಾನಗಿ ನೀಡಲಾಗಿದೆ. 42 ಬ್ಲಾಕ್ಗಳಲ್ಲಿ ಮರಳುಗಾರಿಕೆ ನಡೆಸಲು ಮಾರ್ಚ್ ಒಳಗೆ ಪರವಾನಗಿ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 19 ಬ್ಲಾಕ್ಗಳಲ್ಲಿ ಮರಳುಗಾರಿಕೆ ನಡೆಯುತ್ತಿದೆ. ಇನ್ನು 42 ಮರಳು ಬ್ಲಾಕ್ಗಳನ್ನು ಗುರುತಿಸಲಾಗಿದೆ. ಇದರಿಂದಾಗಿ ಮುಂದಿನ 5 ವರ್ಷ ಮರಳುಗಾರಿಕೆಗೆ ಸಮಸ್ಯೆಯಾಗುವ ಸಾಧ್ಯತೆ ಇಲ್ಲ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಈ ಹಿಂದೆ 30 ರಿಂದ 35 ರೂಪಾಯಿಗೆ ದೊರೆಯುತ್ತಿದ್ದ ಕೆಂಪುಕಲ್ಲು ಬಳಿಕ 65 ರೂಪಾಯಿಗೆ ಏರಿಕೆಯಾಗಿದೆ. ಈ ಸಮಸ್ಯೆ ಬಗೆಹರಿಸಿ ಕೆಂಪುಕಲ್ಲು ತೆಗೆಯಲು ಇದುವರೆಗೆ 59 ಪರ್ಮಿಟ್ಗಳನ್ನು ನೀಡಲಾಗಿದೆ. ಇನ್ನು 12 ಅರ್ಜಿಗಳು ಬಾಕಿ ಉಳಿದಿದ್ದು ಶೀಘ್ರ ವಿಲೇವಾರಿ ಮಾಡಲಾಗುವುದು. ಸದ್ಯ ಕಲ್ಲಿನ ದರ 45 ರೂಪಾಯಿಗೆ ಇಳಿಕೆಯಾಗಿದೆ. ಮುಂದೆ ಇದನ್ನು 40 ರೂಪಾಯಿಗಿಂತ ಕೆಳಗೆ ಇಳಿಸುವ ಉದ್ದೇಶ ಇದೆ ಎಂದಿದ್ದಾರೆ. ಕೆಂಪುಕಲ್ಲು ತೆಗೆಯಲು ಅರ್ಜಿ ಆಹ್ವಾನಿಸಲಾಗಿದ್ದು 60 ಅರ್ಜಿಗಳು ಮಾತ್ರ ಬಂದಿವೆ. ಆಸಕ್ತರು ಅರ್ಜಿ ಹಾಕಿದರೆ ಪರ್ಮಿಟ್ ನೀಡಲು ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ CRZ ಅಂತೂ ನಿಂತಿದೆ. ಯಾವುದೇ ಕಾರಣಕ್ಕೂ CRZ ನಾವು ಕೊಡೋದಕ್ಕೆ ಬರೋದಿಲ್ಲ. ನಾನ್ CRZ ಅಲ್ಲಿ ಇವಾಗಲೇ ಹಳೇದು ಕೋರ್ಟ್ ಕೇಸ್ಗಳೆಲ್ಲ ಲಾಸ್ಟ್ ಟೈಮ್ ಕೂಡ ತಾವೆಲ್ಲ ಕೇಳಿದಾಗ ಹೇಳಿದ್ದೆ 6 ಕೋರ್ಟ್ ಕೇಸಲ್ಲಿ ಸ್ಟಕ್ ಆಗಿದೆ, ನಾವು ಅದನ್ನು ಬೇಗ ಮಾಡ್ತೀವಿ ಅಂತ. 6 ಕೂಡ ಇವಾಗ ಕ್ಲಿಯರ್ ಮಾಡಿಬಿಟ್ಟು ಆಗಲೇ ಟೆಂಡರ್ ಕರೆದಿದ್ದೀವಿ. ಒಂದು ಲೈವ್ ಬಿಡ್ಡಿಂಗ್ ಐ ಥಿಂಕ್ 4ನೇ ತಾರೀಕೇನೋ ಇದೆ, ಅದು ಫಸ್ಟ್ ಇದಾಗ್ತದೆ. ಇನ್ನು 5 ರೀಟೆಂಡರ್ ಕರಿಬೇಕು, ಯಾಕಂದರೆ 3 ಮಿನಿಮಮ್ ಏನು ಬರಬೇಕಿತ್ತು ಅದು ನಮಗೆ ಬಂದಿಲ್ಲ. ಸೊ 3 ಯಾವ್ದು ಬರುತ್ತೆ ಅದನ್ನು ಮಾತ್ರ ನಾವು ಫೈನಲೈಸ್ ಮಾಡ್ತೀವಿ. ರೀಟೆಂಡರ್ ಎಲ್ಲ ಬರೀ 7 ರಿಂದ 10 ದಿನ ಅಷ್ಟೇ ಸಮಯಾವಕಾಶ ಕೊಟ್ಟು 3 ಕರೆದ್ರೂ ಯಾರೂ ಬಂದಿಲ್ಲ ಅಂದರೆ ಅವಾಗ ತಾಲೂಕಿಂದ ಜಿಲ್ಲೆಯಾದ್ಯಂತ ಮಾಡಿಬಿಟ್ಟು ಯಾರ್ಯಾರು ಬರ್ತಾರೆ ಅವ್ರಿಗೆ ಕೊಡಬೇಕು ಅಂತ ಆಗಿದೆ. ಇದು 6 ನಮಗೆ ಬಂದಿರುವಂಥದ್ದು. ನೆಕ್ಸ್ಟು 16 ಇವಾಗಲೇ ಟೆಂಡರ್ ಕರೆದಿದ್ದೀವಿ. 16 ಬ್ಲಾಕಿಂದು ಅದು 1 ತಿಂಗಳು ನಾವು ಸಮಯಾವಕಾಶ ಕೊಟ್ಟಿದ್ದು. ಶನಿವಾರ ಭಾನುವಾರ ಎಲ್ಲ ಸೇರಿ ಅರೌಂಡ್ 38 ದಿನ ತನಕ ಇದಾಯಿತು. ಇಫ್ ಐ ಆಮ್ ನಾಟ್ ರಾಂಗ್ ಈ 6ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದನ್ನು ಕೂಡ ಅಲ್ಲೂ ಕೂಡ ಯಾರ್ಯಾರು 3 ಮಿನಿಮಮ್ ಹಾಕಿರ್ತಾರೆ ಅವರು ನಾವು ಮುಂದುವರಿತೀವಿ. ಯಾರ್ಯಾರು 3 ಹಾಕಿರೋದಿಲ್ಲ ಮತ್ತೆ ಇನ್ನೊಂದು ಸರಿ ಟೆಂಡರ್ ಕರಿಬೇಕಾಗ್ತದೆ. ಇದಲ್ಲದೆ ನಾವಾಗಲೇ ಇನ್ನೂ 20 ಮರಳಿನ ಬ್ಲಾಕ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ನೂ 20. ಸೊ 20 + 16 + 6 ಆಲ್ಮೋಸ್ಟ್ 42 ನಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಬೇರೆ ಬೇರೆ ಹಂತದಲ್ಲಿ ಇರೋವಂಥದ್ದೊಂದು. ಇದಲ್ಲದೆ ಹಿಂದೆ ನಾವು ಪರ್ಮಿಟ್ ಏನು 5 ವರ್ಷಕ್ಕೆ ಕೊಟ್ಟಿದ್ವಿ ಆ ಥರ ಟೋಟಲ್ 19 ನಮ್ಮಲ್ಲಿ ಇದ್ದಿದ್ದಂಥದ್ದು. 19ರಲ್ಲಿ 10 ಬ್ಲಾಕ್ಸು ಈ ಬರುವ ದಿನಗಳಲ್ಲಿ ಅದು ಎಂಡ್ ಆಗಿದೆ. ಕೆಲವೊಂದು ಎಂಡ್ ಆಗಿದೆ, ಕೆಲವೊಂದು ಎಂಡ್ ಆಗುತ್ತೆ. ಆ 10 ಬ್ಲಾಕನ್ನು ಕೂಡ ನಾವು ಜಾಯಿಂಟ್ ಸರ್ವೆ ಆಗಲೇ ಶುರು ಮಾಡಿದ್ದೀವಿ. ಈ ಡಿಸೆಂಬರ್ ಅಂತ್ಯದೊಳಗಡೆ ನನಗೆ ತಾಲೂಕು ಮಟ್ಟದ ಕಮಿಟಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಕಮಿಟಿ